ಎಲ್ಲೋ ನಮಸ್ಕಾರ ಎಲ್ರಿಗೂ ಹೊಂಟರ್ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ. ಎಲೆಕ್ಟ್ರಿಕ್ ಕ್ರಾಂತಿಗೆ ಸುಸ್ವಾಗತ. ಈ ವರ್ಷ 2026 ಆಲ್ರೆಡಿ 4 ತಿಂಗಳು ಕಳೆದೋಯ್ತೆ. ಏಪ್ರಿಲ್ ಬಂದಿದ್ದೀವಿ, ಇನ್ನು 8 ತಿಂಗಳು ಬಾಕಿ ಐತೆ. 8 ತಿಂಗಳಲ್ಲಿ ಅಪ್ಕಮಿಂಗ್ ವೆಹಿಕಲ್ಸ್ಗಳು ಯಾವ್ಯಾವ್ದು ಬರಬೇಕು, ಯಾವ್ದಾವ್ದು ಬರ್ತೈತೆ, ಯಾವ್ದು ರೀಸನಬಲ್ ಪ್ರೈಸ್ ಅನ್ಸುತ್ತೆ ಕಾದಿ ಮತ್ತೆ ನೆಕ್ಸ್ಟ್ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಬೈಕ್ ತಗೊಂಡ್ರೆ ಚೆನ್ನಾಗಿರುತ್ತಾ ಇಲ್ಲ ಈಗಲೇ ತಗೊಂಡ್ರೆ ಬೆಸ್ಟಾ. ತುಂಬಾ ಕಂಪ್ನಿಗಳು ಆಲ್ರೆಡಿ ಆರ್ಬಿಟರ್, ಟಿವಿಎಸ್, ಸಿಂಪಲ್ ಒನ್ ಹಿಂಗೆ ತುಂಬಾ ಕಂಪ್ನಿಗಳು ಆಲ್ರೆಡಿ ಲಾಂಚ್ ಮಾಡವೆ. ಅದಲ್ದೇನೆ ಅದು ಬಿಟ್ಟು ಇನ್ನು ನೆಕ್ಸ್ಟ್ ಇನ್ನು 6 ತಿಂಗಳಲ್ಲಿ ಯಾವ್ಯಾವ್ದು ಗಾಡಿಗಳು ಬರುತ್ತೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದ್ಬಿಟ್ಟು ಯಮಹಾ ಕಡೆಯಿಂದ ಏರ್ ಇವಿ ಇವ್ರದ್ದು ಪೆಟ್ರೋಲ್ ಬೈಕ್ ಏನ್ ಏರ್ ಐತೆ ಸೇಮ್ ಡಿಸೈನ್ ಅಲ್ಲಿ ಇರೋಂಥದ್ದು. ಇದು ಮತ್ತೆ EC06 ಎರಡನ್ನೂ ಕೂಡ ಜೊತೆಲೆ ಲಾಂಚ್ ಮಾಡಿದ್ರು. ಬಟ್ ಆ EC06 ಈಗ ಪ್ರೈಸ್ 1,90,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್. ರಿವೇರ್ ಇಂಡಿ ಜೊತೆ ಟೈಅಪ್ ಆಗಿ ಮಾಡಿರೋಂಥ ಗಾಡಿ ಇದು ಆಲ್ರೆಡಿ ಬಿಟ್ಟವ್ರೆ. ಅಷ್ಟ ಸೇಲ್ಸ್ ಇಲ್ಲ, ಬಟ್ ಅವ್ರು ಲಾಂಚ್ ಮಾಡ್ಬೇಕಾಯ್ತು, ಮಾಡವ್ರೆ ಯಮಹಾ ಕಡೆಯಿಂದ. ಇನ್ನ ಏರ್ ಈ ಇಯರ್ ಇಲ್ಲ ಜೂನ್ ಜುಲೈ ಒಳಗೆ ಬರುತ್ತೆ. ಈ ಏರ್ ಅಲ್ಲಿ ಏನೇನ್ ಫೀಚರ್ಸ್ ಐತೆ ಅಂದ್ರೆ ಇದ್ರ ಎಕ್ಸ್ ಶೋರೂಮ್ ಪ್ರೈಸ್ ನನ್ನ ಪ್ರಕಾರ 2.5 ಲಕ್ಷ ಗಂಟ್ಲು ಬರ್ಬೋದು. ಯಾಕಂದ್ರೆ EC06 ನೇ 1,80,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಇಟ್ಟಿರೋದ್ರಿಂದ ಇದು ಪರ್ಫಾರ್ಮೆನ್ಸ್ ಗಾಡಿ ಇವ್ರಿಗೆ ಯಮಹಾದವ್ರಿಗೆ. ಸೊ ಅದರಿಂದ ಇವರು ಜಾಸ್ತಿ ಇರ್ತಾರೆ. ಇದರ ಮೋಟರ್ ಬಂದ್ಬಿಟ್ಟು 9.4 ಕಿಲೋವ್ಯಾಟ್ ಇರುವಂತ ಮೋಟರ್, ಮಿಡ್ ಡ್ರೈವ್ ಮೋಟರ್ ಸಿಗುತ್ತೆ. 12 BHP ಪವರ್ ಮತ್ತೆ 48 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ. IDC ರೇಂಜ್ ಬಂದ್ಬಿಟ್ಟು 106 ಕಿಲೋಮೀಟರ್. ಯಮಹಾ ಅಂತ ಬ್ರ್ಯಾಂಡ್ಗೆ 106 ಕಿಲೋಮೀಟರ್ ಕಮ್ಮಿನೇ. ಬಟ್ ಆದ್ರೆ ಯಮಹಾದಲ್ಲೇ ತಗೋಬೇಕು ಅಂತಾರಲ್ಲ ಅವ್ರಿಗೊಂದು ಆಪ್ಷನ್. ಮತ್ತೆ ಏರ್ ಏನೈತೆ ಸೇಮ್ ಅದೇ ಲುಕ್ ಇರೋದ್ರಿಂದ ಸೇಲ್ಸ್ ಆಗೋದು ಅನ್ಸುತ್ತೆ. ಇದರಲ್ಲಿ 2 ತರ ಬ್ಯಾಟ್ರಿ ಬ್ಯಾಕ್ ಬರುತ್ತೆ. ಒಂದು 1.5 ಕಿಲೋವ್ಯಾಟ್ ಇರುವಂತ ರಿಮೂವಬಲ್ ಬ್ಯಾಟ್ರಿನ ಕೊಡ್ತಾರೆ. ಎರಡು ಕೂಡ ರಿಮೂವಬಲ್ ಇರುತ್ತೆ. 1.5 ಕಿಲೋವಾಟ್, 1.5 ಕಿಲೋವಾಟ್, ಟೋಟಲ್ 3 ಕಿಲೋವಾಟ್ ಬ್ಯಾಟ್ರಿ ಬರುತ್ತೆ. ಇನ್ನು ಚಾರ್ಜಿಂಗ್ ಟೈಪ್ ಅಂದ್ರೆ 6 ಅವರ್ಸ್ 5 ಇಂಚ್ TFT ಡಿಸ್ಪ್ಲೇ ಕೊಡ್ತಾರೆ. ಯಮಹಾದವರು ಅಂತ ಹೇಳ್ಕೊಳ್ಳಂತ ಅಗ್ರೆಸಿವ್ ಆಗಿ ಮಾರ್ಕೆಟ್ ಅಲ್ಲಿ ಆಯ್ತಲ್ಲ ಅದಕ್ಕೆಲ್ಲ ಕಾಂಪಿಟೇಷನ್ ಕೊಡೋ ರೀತಿ ಬಂದಿಲ್ಲ ನನ್ನ ಪ್ರಕಾರ. ಜುಲೈ ಇಲ್ಲ ಆಗಸ್ಟ್ ಒಳಗಡೆ ಬರುತ್ತೆ, ದೀಪಾವಳಿಗಳಿಗೆಲ್ಲ ಲಾಂಚ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇರೋಂಥ ಗಾಡಿ ಇದು ಅಲ್ಟ್ರಾ ವೈಲೆಟ್ ಟೆಸರೆಕ್ಟ್. ಇದನ್ನ ಇವ್ರು ಆಲ್ರೆಡಿ ಪ್ರೀವಿಯಸ್ ಇಯರ್ ಕಡೆ ಲಾಂಚ್ ಮಾಡಿದ್ರು. ಈ ತರ ಗಾಡಿ ತರ್ತೀವಿ, ಶಾಕ್ ವೇವ್, ಟೆಸರೆಕ್ಟ್ ಇವೆಲ್ಲನೂ. ಬಟ್ ಆದ್ರೆ ಇದರಲ್ಲಿ ಫೀಚರ್ಸ್ ಏನೇನೈತೆ ಅಂದ್ರೆ ಒಂದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 125 ಕಿಲೋಮೀಟರ್, ಆಕ್ಸಲೇಟರ್ 0 to 60 2.9 ಸೆಕೆಂಡ್ ಅಲ್ಲಿ ಹೋಗುತ್ತೆ. 20 BHP ಪವರ್ ಸಿಗುತ್ತೆ 15 ಕಿಲೋವಾಟ್ ಮೋಟರ್ ಜೊತೆಗೆ. 4 ತರ ಬ್ಯಾಟ್ರಿ ಪ್ಯಾಕ್ ಬರುತ್ತೆ. 3.5 ಕಿಲೋವಾಟ್, 5 ಕಿಲೋವಾಟ್, 6 ಕಿಲೋವಾಟ್ ಎಲ್ಲ ಆ ಬ್ಯಾಟ್ರಿ ಪ್ಯಾಕ್ ರೇಂಜ್ ಚೇಂಜ್ ಆಗುತ್ತೆ. 0 to 80% 30 ಮಿನಿಟ್ ಫಾಸ್ಟ್ ಚಾರ್ಜರ್ ಆಗ್ತು ಅಂದ್ರೆ 7 ಇಂಚ್ TFT ಡಿಸ್ಪ್ಲೇ ಇರುತ್ತೆ. ಅಡಾಸ್ ಇರುತ್ತೆ. ಪ್ರೈಸ್ 1,40,000 ಐತೆ ಬೇಸ್ ವೇರಿಯಂಟ್ ಗೆ. ಟಾಪ್ ವೇರಿಯಂಟ್ ಒಂದು 3 ಲಕ್ಷ 2.5 ಲಕ್ಷ ಗಂಟಲು ಹೋಗುತ್ತೆ ಅನ್ಕೊಂಡಿದ್ದೀನಿ. ಜೂನ್ ಜುಲೈ ಒಳಗಡೆ ಇದು ಡೆಲಿವರಿ ಸ್ಟಾರ್ಟ್ ಮಾಡ್ತಾರೆ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಟೆಸರೆಕ್ಟ್ 1,000 ರೂಪಾಯಿ ಫ್ರೀ ಬುಕಿಂಗ್ ಐತೆ. ಬೇಕಾದ್ರೆ ಹೋಗಿ ಮಾಡ್ಕೊತೀನಿ ಅಂದ್ರೆ ಅವ್ರ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಮಾಡ್ಕೋಬಹುದು. ಇದಾದ್ಮೇಲೆ ನೆಕ್ಸ್ಟ್ ಏತರ್ ಕಡೆಯಿಂದ ಏತರ್ ಒಂದು ಪ್ಲಾಟ್ಫಾರ್ಮ್ EL ಪ್ಲಾಟ್ಫಾರ್ಮ್ ಅಲ್ಲಿ ಏನು ಹೊಸ ಈಡ್ಗಳು ತರ್ತಾರೆ. ಇದು ಈ EL ಪ್ಲಾಟ್ಫಾರ್ಮ್ ಏನಂದ್ರೆ ಒಂದೇ ಚಾರ್ಜ್ ಇರುತ್ತೆ, ಒಂದೇ ಬ್ಯಾಟ್ರಿ ಪಿಕಪ್ ಸೆಟ್ ಇರುತ್ತೆ. ಆ ಚಾರ್ಜಿನ ಅಡ್ಜಸ್ಟಬಲ್ ಮಾಡ್ಕಿ ಇಲ್ಲ ಸ್ಪೋರ್ಟ್ಸಿ ಬೈಕ್ ನಾರ ಮಾಡ್ಬೋದು, ಮತ್ತೆ ಫ್ಯಾಮಿಲಿ ಬೈಕ್ ಈ ತರ ಎಲ್ಲಾ ತರ ಬೈಕ್ ಮಾಡ್ಬೋದು. ನಾನು ವಿಡಿಯೋ ಹಾಕಿ ನೋಡ್ಬೋದು. EL01 ಅಂತ ಏನೈತೆ ಇದನ್ನ ಈ ಬೈಕ್ ನ ತರ್ತಾವ್ರೆ. ಏತರ ಕನ್ಫರ್ಮ್ ಮಾಡೋರು ನಾವು 1 ಲಕ್ಷ ಪ್ರೈಸ್ ರೇಂಜ್ ಅಲ್ಲಿ ಯಾವ್ದೇ ಗಾಡಿನ ಲಾಂಚ್ ಮಾಡಲ್ಲ. ನಾವು ಅಲ್ಲಿ ಕಾಂಪಿಟೇಷನ್ ಎಂಟ್ರಿನೂ ಕೊಡಲ್ಲ. ಪ್ರೈಸ್ ಒಂದ್ ಸ್ವಲ್ಪ ಹೈಕಾದ್ರೂ ಪರವಾಗಿಲ್ಲ, ಬಟ್ ಚೆನ್ನಾಗಿರೋ ಕ್ವಾಲಿಟಿನ ಕೊಡಬೇಕು ಅಂತ ನಮ್ಮ ಪ್ಲಾಟ್ಫಾರ್ಮ್ ನ ಬಿಲ್ಡ್ ಮಾಡಿದ್ವಿ. 1,30,000ದಿಂದ 1,50,000 ಗಂಟೆ ಇರುತ್ತೆ. ಕೆಪಾಸಿಟಿ ಬಂದ್ಬಿಟ್ಟು 2 ಕಿಲೋಮೀಟರ್ ಇಂದ 5 ಕಿಲೋವಾಟ್ ಗಂಟೆ ಇರುತ್ತೆ. ಈ ಜುಲೈ ಇಲ್ಲ ಆಗಸ್ಟ್ ಒಳಗಡೆ ಇದು ಕೂಡ ಲಾಂಚ್ ಆಗುತ್ತೆ. ಸಿಂಪಲ್ ಒನ್ ಎನರ್ಜಿ ರೀಸೆಂಟ್ ಆಗಿ ಒಂದು ಅಲ್ಟ್ರಾ ಬೈಕ್ ನ ಲಾಂಚ್ ಮಾಡಿದ್ರು. 400 ಕಿಲೋಮೀಟರ್ IDC ರೇಂಜ್ ಇರುತ್ತೆ. ಸೊ ಇವಾಗ ಅವರು ಫ್ಯಾಮಿಲಿ ಓರಿಯೆಂಟೆಡ್ ಸ್ಕೂಟರ್ ಕೂಡ ಸರ್ಚ್ ಮಾಡ್ತಾವ್ರೆ. ಸೇಮ್ ಏತರಲ್ಲಿ ಏನ್ ರಿಟ್ಸ್ ಐತೆ ಸೇಮ್ ಅದೇ ತರ ಲುಕ್ ಐತೆ. ಇದು ಟೆಸ್ಟ್ ರೈಡ್ ಮಾಡ್ಬೇಕಾದ್ರೆ ಫೋಟೋನು ಸಿಕ್ಕೈತೆ ನೋಡಿ, ನಾನು ಹಾಕಿದ್ದೀನಿ, ನೋಡ್ಕೋಬಹುದು. ಇದನ್ನ ಈ ಫ್ಯಾಮಿಲಿ ಸ್ಕೂಟರ್ನ ಈ ಜುಲೈ ಇಲ್ಲ ಅಂದ್ರೆ ಮಿಡ್ ಸೆಪ್ಟೆಂಬರ್ ಒಳಗಡೆ ತರ್ತಾರೆ. ಇದ್ರ ಬ್ಯಾಟ್ರಿ ಪ್ಯಾಕ್ ಬಂದ್ಬಿಟ್ಟು 3.7 ಕಿಲೋವಾಟ್, IDC ರೇಂಜ್ ಬಂದ್ಬಿಟ್ಟು 180 ಕಿಲೋಮೀಟರ್ ಇರುತ್ತೆ. ಇನ್ನ ಪ್ರೈಸ್ ಬತ್ತು ಅಂದ್ರೆ ನನ್ನ 1 ಲಕ್ಷದ ಮೇಲ್ಗಡೆ 1.5 ಲಕ್ಷದ ಒಳಗಡೆ ಇಟ್ಟಿರ್ತಾರೆ. ಇದು ಸಿಂಪಲ್ ಒಂದ್ ಕಡೆಯಿಂದ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ವಿನ್ಫಾಸ್ಟರ್ ಅಂತ ಕಾರ್ ಅಲ್ಲಿ ಧಮಾಕ ಮಾಡ್ತಾರೆ. EV ಕಾರ್ಸ್ ಸೇಲ್ಸ್. ವಿನ್ಫಾಸ್ಟರ್ ಈಗ ಬೈಕ್ ಕೂಡ ಎಂಟ್ರಿ ಕೊಡ್ತಾರೆ. ಆ ಬೈಕ್ ಅಲ್ಲಿ 3 ತರ್ತಾವ್ರೆ. ಈಗ ಆಲ್ರೆಡಿ ಇವ್ರದ್ದು ಇಂಡೋನೇಷ್ಯಾ ಬೇರೆ ಬೇರೆ ಕಂಟ್ರಿಗಳೆಲ್ಲ ಸಿಕ್ಕಾಬಟ್ಟೆ ಸೇಲ್ಸ್ ಆಗ್ತೈತೆ. ಈಗ ಇಂಡಿಯಾದಲ್ಲಿ 3 ಮಾಡಲು ತರ್ತಾರೆ. ವಿನ್ಫಾಸ್ಟ್ EVO ಮತ್ತೆ ವಿನ್ಫಾಸ್ಟ್ ಫೆಲಿ 2, ವಿನ್ಫಾಸ್ಟ್ ವಿಪ್ಪರ್ 3 ತರನೂ ಇರುತ್ತೆ. ಬೇಸ್ ವೇರಿಯಂಟ್ ಇಂದ ಹಿಡಿದು 2 ಕಿಲೋವಾಟ್ ಇಂದ ಸ್ಟಾರ್ಟ್ ಆದ್ರೆ 5 ಕಿಲೋವಾಟ್ ಗಂಟಲು ಇರುತ್ತೆ. ಫುಲ್ ಫೀಚರ್ಸ್ ಏನು ಅಂತ ನೆಕ್ಸ್ಟ್ ನಾನು ಆ ಗಾಡಿ ಲಾಂಚ್ ಆದ್ಮೇಲೆ ವಿಡಿಯೋ ಮಾಡಿ ತಿಳಿಸ್ತೀನಿ. 1 ಲಕ್ಷದಿಂದ 1,80,000 ರೂಪಾಯಿ ಗಂಟಲು 3 ಗಾಡಿ ಪ್ರೈಸ್ ಇರುತ್ತೆ. ನೆಕ್ಸ್ಟ್ ವಿನ್ಫಾಸ್ಟ್ ಆದ್ಮೇಲೆ ನಾನಂತೂ ತುಂಬಾ ವೇಟ್ ಮಾಡ್ತಾ ಇರೋಂಥದ್ದು ಈ ಗಾಡಿಗೆ ಓಲಾ EV ಸ್ಪೋರ್ಟ್ಸ್ ಅಂದ್ಬಿಟ್ಟು ಪ್ರೀವಿಯಸ್ ಇಯರ್ ಇವರು ಇವೆಂಟ್ ಅಲ್ಲಿ ಶೋಕೇಸು ಕೂಡ ಮಾಡಿದ್ರು. ಬಟ್ ಅದು ಇನ್ನೂ ಲಾಂಚ್ ಆಗಿಲ್ಲ. ಮತ್ತೆ ಈಗ ಫ್ರೀ ಬುಕಿಂಗ್ ಕೂಡ ತೆಗೆದ್ಬಿಟ್ಟಾರೆ ವೆಬ್ಸೈಟ್ ಅಲ್ಲಿ. ಮುಂಚೆ ಫ್ರೀ ಬುಕಿಂಗ್ ಎಲ್ಲ ಇತ್ತು, ಬಟ್ ಪ್ರೈಸ್ ಏನೈತೆ ಏನೇನು ಕಾನ್ಫಿಗರೇಷನ್ ಅದೆಲ್ಲ ನೋಡ್ಬೋದು ಅದರಲ್ಲಿ. ಬಟ್ ಆದರೆ ಫ್ರೀ ಬುಕಿಂಗ್ ತೆಗೆದ್ಬಿಟ್ಟವ್ರೆ. ಜುಲೈ ಇಲ್ಲ ಅಂದ್ರೆ ದೀಪಾವಳಿಗೆ ಬಂದೇ ಬರುತ್ತೆ ಅಂತ ನಾನಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಎಲ್ಲಕ್ಕಿಂತ ತುಂಬಾ ಯೂನಿಕ್ ಅನ್ಸಿದ್ದು ಇದಕ್ಕೆ, ಯಾಕಂದ್ರೆ ಇದು 4680 ಭಾರತ್ ಸೇಲ್ ಜೊತೆ ಬರ್ತೈತೆ. ಮತ್ತೆ ಟಾರ್ಕು, ಪವರು, ಅಡಾಸು ಪ್ರತಿಯೊಂದು ಆ್ಯಡ್ ಮಾಡವ್ರೆ. ಮತ್ತೆ ಕಾರ್ಬನ್ ಫೈಬರ್ ಎಲ್ಲ ಆ್ಯಡ್ ಮಾಡವ್ರೆ. ಅದರಿಂದ ಇದ್ರ ಮೇಲೆ ಜಾಸ್ತಿ ಹೋಪ್ ಇಟ್ಕೊಂಡು ನಿಂತಿದ್ವಿ, ನೋಡೋಣ. ಇದಾದ್ಮೇಲೆ ನೆಕ್ಸ್ಟ್ ತುಂಬಾ ಆರ್ಟಿಕಲ್ ಎಲ್ಲ ಓದ್ತಾ ಇದೀನಿ ನಾನು. ಸುಜುಕಿ ಅವರು ಫರ್ಗ್ಮ್ಯಾನ್ ಅಂತ ಏನೈತೆ ಬೈಕ್, ಪೆಟ್ರೋಲ್ ಬೈಕು ಸೇಮ್ ಅದೇ ಲುಕ್ ಅಲ್ಲಿ EV ಬೈಕ್ ನ ತರ್ತಾವ್ರೆ. ಇದು ಅಂತ ಹೇಳ್ಕೊಳ್ಳೋಂತ ಫೀಚರ್ಸ್ ಇರಲ್ಲ,
ಬಟ್ ಆದರೆ ರೂಮರ್ಸು ಬಟ್ ಕನ್ಫರ್ಮ್ ಇರೋ ಗೊತ್ತಿಲ್ಲ. ಆದರೆ ಈ ಇಯರ್ ಎಂಡ್ ಒಳಗಡೆ ಬರುತ್ತೆ ಅಂತ ಹೇಳೋರೆ. 4 ಕಿಲೋವಾಟ್ ಮೋಟರ್ ಇರುತ್ತೆ. ಸ್ಪೀಡ್ ರೇಂಜ್ ಬಂದ್ಬಿಟ್ಟು ಒಂದು 120 ಕಿಲೋಮೀಟರ್ ಗಂಟೆ ಇರುತ್ತೆ. ಟಾಪ್ ಸ್ಪೀಡ್ ಒಂದು 80 ಕಿಲೋಮೀಟರ್ ಇರುತ್ತೆ. ಚಾರ್ಜಿಂಗ್ ಅವರ್ 4 to 5 ಅವರ್ಸ್ ಇರುತ್ತೆ. TFT ಡಿಸ್ಪ್ಲೇ ಮೇನ್ ಫೀಚರ್ಸ್ ಎಲ್ಲ ಕೊಟ್ಟಿರ್ತಾರೆ. ಬಟ್ ಪ್ರೈಸ್ ಏನು ಅಂತ ರಿವೀಲ್ ಮಾಡಿಲ್ಲ. ನಾನು ತುಂಬಾ ಆರ್ಟಿಕಲ್ನ ನೋಡಿದಂಗೆ ಈ ಬರ್ಗ್ಮನ್ ಸುಜುಕಿನೂ ಕೂಡ ಆ್ಯಡ್ ಆಗೈತೆ. ಇವಿಷ್ಟು ಅಪ್ಕಮಿಂಗ್ ಸ್ಕೂಟರ್ ಮೊಪೈಡ್ಗಳು. ನೆಕ್ಸ್ಟ್ ಬೈಕ್ ಬಗ್ಗೆ ಏನು ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ನಿಮ್ಗೆ ಇದರಲ್ಲಿ ಯಾವ್ದು ಯೂನಿಕ್ ಅನಿಸುತ್ತೆ, ನೀವು ಯಾವ ಬೈಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಈಗ ಪ್ರೆಸೆಂಟಲ್ಲಿರೋ ಮಾರ್ಕೆಟಲ್ಲಿ ಇರೋದಕ್ಕಿಂತ ಯೂನಿಕ್ ಅನಿಸಿದ್ದು ಮತ್ತೆ ಯಾವುದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ಆಲ್ಮೋಸ್ಟ್ ಅಲ್ಲಿ ಎಲ್ಲರದು ಅಲ್ಟ್ರಾವೈಲೆಟ್ ರೆಸರಾಕ್ಟ್ ಮೇಲೆ ಕಣ್ಣಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಸೊ ಇದು ಈ ಈ ವಿಡಿಯೋದಲ್ಲಿ ಇಷ್ಟೇ. ಯಾವ್ದು ಹೊಸ ಗಾಡಿಗಳು ಲಾಂಚ್ ಆಗ್ತಿತ್ತು ಅಂತ ತಿಳಿಸುವಂಥ ವಿಡಿಯೋ ಇದಾಗಿತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದ. ಹಂಟರ್ ಸ್ಪೆಸಿಫಿಕೇಶನ್ ಕನ್ನಡಿಗ ನೋಡಿದ್ದಕ್ಕಾಗಿ ಧನ್ಯವಾದಗಳು.